ಇವತ್ತು ನಾನು ಮಾಡ್ತಾ ಇದ್ದೀನಿ ಪೂರಿ ಪಿಡ್ಲ ದಪಾಟಿ ಮತ್ತು ಮಜ್ಜಿಗೆ ಸಾರು. ಸೊ ಲೆಟ್ ಸ್ಟಾರ್ಟ್. ಫಸ್ಟಿಗೆ ದಪಾಟಿಗೋಸ್ಕರ ಪ್ರಿಪ್ರೇಷನ್ ಮಾಡ್ತಾ ಇರೋದು. ದಪಾಟಿಗೆ ಜೋಳ ಹಿಟ್ಟನ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಸಣ್ಣಗೆ ಇದನ್ನು ಜಲ್ಡಿ ಹಿಡಿದ್ಬಿಟ್ಟು ಇದಕ್ಕೆ ಎಳ್ಳು ಮೇಲೇನೂ ಹಚ್ಬೋದು, ಅಂದರೆ ತಟ್ಟಬೇಕಾದ್ರೇನೂ ಹಚ್ಬೋದು. ನಾನು ಪದೇ ಪದೇ ಎಲ್ಲಿ ಮಾಡೋದು ಅಂದ್ಬಿಟ್ಟು ಒಂದೇ ಸತಿ ಎಳ್ಳು, ಅಜ್ವೈನು, ಜೀರಿಗೆ ಮತ್ತು ಉಪ್ಪು, ಖಾರ, ಅರಿಶಿನ ಮತ್ತು ಕಸೂರಿ ಮೇಥಿ ಹಾಕಿರೋದು. ಹಸಿ ಮೆಂತ್ಯ ಸೊಪ್ಪಿದ್ರೂ ಹಾಕ್ಬಿಟ್ಟು ಮಾಡ್ಬೋದು ಇದನ್ನು. ಸೊ ಚೆನ್ನಾಗಿ ಹಾಕ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಕುದೀತಾ ಇರೋ ಬಿಸಿನೀರು ಹಾಕಿರೋದು. ಬಿಕಾಸ್ ನಾನು ಲಟ್ಟಿಸ್ಬಿಟ್ಟು ಮಾಡೋದಲ್ವ, ಅದಕ್ಕೋಸ್ಕರ. ಹಾಗೆ ತಟ್ಟೋದಾದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಬಿಟ್ಟು ಜಿಗಿ ಹಾಕೊಂಡ್ಬಿಟ್ಟು ಮಾಡ್ಬೋದು. ನನಗೆ ತಟ್ಟಬಿಟ್ಟು ಮಾಡೋಕ್ಕೆ ಬರಲ್ಲ ಚೆನ್ನಾಗಿ ಅಂದ್ಬಿಟ್ಟು ನಾನು ಬಿಸಿನೀರು ಹಾಕಿ ಮಾಡ್ತಿರೋದು. ಎಲ್ಲ ಕಲಸಿಟ್ಬಿಟ್ಟು ಈ ಕಡೆ ನಾನು ಪಿಟ್ಲಾಗೋಸ್ಕರ ರೆಡಿ ಮಾಡ್ತಾ ಇರೋದು. 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿಬಿಟ್ಟು ಮೆಣಸಿನ್ಕಾಯಿ ಹಾಕಿರೋದು. ಮೆಣಸಿನ್ಕಾಯಿ ನನಗಿದು ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ, ಬಿಕಾಸ್ ಹುಳಿಯಲ್ಲಿ ಕುದ್ದಿರುತ್ತಲ್ಲ, ಸೊ ಖಾರ ಏನಿರಲ್ಲ, ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹಾಕಿರೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎಲ್ಲ ಉಪ್ಪು ಖಾರ ಹಾಕಿಬಿಟ್ಟು ಹುಣಸಿನ ಹಣ್ಣನ್ನ ಜಾಸ್ತಿ ತೊಗೋಬೇಕಾಗುತ್ತೆ. ಸ್ವಲ್ಪ ಹುಣಸಿನ ಹಣ್ಣಿನ ರಸನ ಹಾಕಿಬಿಟ್ಟು ಇದಕ್ಕೆ ನಾನು 1 ಕಪ್ಪಷ್ಟು ಹುಣಸಿನ ಹಣ್ಣಿನ ರಸ ಹಾಕಿರೋದು. ಹುಣಸಿನ ಹಣ್ಣಿನ ರಸ ಹಾಕಿದಷ್ಟು ಇದು ಚೆನ್ನಾಗಿ ಜಾಸ್ತಿ ದಿವಸ ಇಟ್ಟು ತಿನ್ಬೋದು. ಟ್ರಿಪ್ಗಳಿಗೆಲ್ಲ ಹೋಗ್ತೀವಿ ಅಂದರೆ ಈ ಥರ ನಾವು ಪಿಟ್ಲ ಮಾಡ್ಕೊಂಡ್ಬಿಟ್ಟು ಹೋಗ್ಬೋದು. ಮಸ್ತಾಗಿರುತ್ತೆ ತಿನ್ನೋದಕ್ಕೆ, 1 ವಾರ ಆದ್ರೂ ಕೆಡೋದಿಲ್ಲ. ಸೊ ಇದಕ್ಕೆ ನಾನು ಹುಣಸಿನ ಹಣ್ಣೆಲ್ಲ ಕುದ್ದಾದ್ಮೇಲೆ ಗಟ್ಟಿ ಆಗುತ್ತಲ್ಲ ರಸ, ಆವಾಗ ಕಡಲೆಬೇಳೆ ಹಿಟ್ಟು ಹಾಕಿರೋದು. 1 ಕಪ್ಪು ಹುಣಸಿನ ಹಣ್ಣಿನ ರಸಕ್ಕೆ ನಾನು 1 ಗ್ಲಾಸ್ ಅಷ್ಟು ಹಿಟ್ಟು ತಗೊಂಡಿರೋದು. ಇದು ಕಲ್ಸೋದು ನನಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಸೊ ನಾನು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಕರೆದ್ಬಿಟ್ಟು ಕಲ್ಸಕ್ಕೆ ಹೇಳಿದೆ. ಇದು ಕಲ್ತು ಫುಲ್ ಎಲ್ಲ ಮಿಕ್ಸ್ ಆದಮೇಲೆ ಪುಡಿ ಆಗುತ್ತೆ. ಈ ಥರ ಪುಡಿ ಆಗುತ್ತೆ. 5 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿಟ್ರೆ ಸಾಕು, ಪಲ್ಯ ರೆಡಿ ಆಗಿಬಿಡುತ್ತೆ. ಇದನ್ನ ನಾವು 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು. ಅಷ್ಟು ಮಸ್ತಾಗಿರುತ್ತೆ, ಏನು ಕೆಡೋದಿಲ್ಲ, ಏನಿಲ್ಲ. ಈ ಕಡೆ ನಾನು ಅವಾಗ ಬಿಸಿನೀರು ಹಾಕಿಟ್ಟಿದ್ದೆ ಎಲ್ಲ ದಪಾಟಿಗೋಸ್ಕರ, ಅದನ್ನು ನಾನು ಇವಾಗ ಕಲಿಸ್ತಾ ಇರೋದು. ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ಇದು ರೊಟ್ಟಿ ಆದ್ರೂ ಅಷ್ಟೇ 1 ವಾರವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು, ವಾರ 15 ದಿವಸದ ತನಕನೂ. ಸೊ ಇದನ್ನ ದಪಾಟಿ ಎಲ್ಲ ಮಾಡಬೇಕಾದ್ರೆ ಹೇಳಿದ್ರು ಇದ್ರ ಜೊತೆ ಪೂರಿ ಮತ್ತು ಮಜ್ಜಿಗೆ ಸಾಂಬಾರು ಮಸ್ತಾಗಿರುತ್ತೆ. ಕಾಲೇಜ್ ಡೇಸಲ್ಲಿ ತಿಂತಿದ್ವಿ ಅಂತ. ಸರಿ ಬಿಡು, ಇದೇನು ಮಾಡೋಕ್ಕೆ ಲೇಟ್ ಆಗಲ್ಲ ಅಂದ್ಬಿಟ್ಟು ನಾನು ಇದ್ರ ಜೊತೆ ಮತ್ತೆ ತಿರ್ಗಾ ಪೂರಿನೂ ಮತ್ತು ಮಜ್ಜಿಗೆ ಸಾರು ಮಾಡಿರೋದು. ದಪಾಟಿ ಎಲ್ಲ ರೆಡಿ ಆಯಿತು. ದಪಾಟಿ ಎಲ್ಲ ರೆಡಿ ಆದಮೇಲೆ ನಾನು ಈ ಕಡೆ ಮಜ್ಜಿಗೆಗೋಸ್ಕರ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಜೀರಿಗೆ ಹಾಕಿಬಿಟ್ಟು ಇದನ್ನು ಮತ್ತೆ ಇದಕ್ಕೆ ಒಣ ಕೊಬ್ಬರಿ ಹಾಕಿರೋದು. ಹಸಿ ಕೊಬ್ಬರಿ ಇದ್ರೂ ಹಿಂಗೇನೆ ಸೇರಿಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು, ನೀರೇನು ಸೇರಿಸಬಾರ್ದು, ಅದಕ್ಕೆ ಪೇಸ್ಟ್ ಮಾಡಿಕೊಂಡು ಎಣ್ಣೆಗೆ ಜೀರಿಗೆ ಸಾಸಿವೆ ಆಬ್ವಿಯಸ್ಲಿ ಮತ್ತು ಒಣಗಿನ ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದೇನು ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ಲ, ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಕೊಬ್ಬರಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಸ್ವಲ್ಪ ಕೆಂಪು ಬಣ್ಣ ಬರಬೇಕು, ಆ ಥರ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು. ಅದಾದಮೇಲೆ ಈ ಕಡೆ ಮಜ್ಜಿಗೆ ಎಲ್ಲ ಹೊಸ್ಕೊಂಡ್ಬಿಟ್ಟು ಆಫ್ ಮಾಡಿಬಿಡ್ಬೇಕು. ಹುರ್ಕೊಂಡಾದ್ಮೇಲೆ ಆಫ್ ಮಾಡಿಬಿಟ್ಟು ಇದಕ್ಕೆ ಮಜ್ಜಿಗೆ ಹೊಸ್ಕೊಂಡ್ಬಿಟ್ಟು ಆಫ್ ಮಾಡಿದ್ದ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅಲ್ಲ ಕೊಬ್ಬರಿನ, ಅದಕ್ಕೆ ಮಜ್ಜಿಗೆ ಸೇರಿಸಿದ್ರೆ ಮಜ್ಜಿಗೆ ಸಾಂಬಾರು ರೆಡಿ. ಇದು ಮಜ್ಜಿಗೆ ಸಾಂಬಾರು ಬಂದ್ಬಿಟ್ಟು ಈವನ್ ನಾವು ಏನು ಚಿತ್ರಾನ್ನ ಮಾಡಿದಾಗ ಇಲ್ಲ ಜೀರಾ ರೈಸ್ ಜೊತೆ ಸಖತ್ತಾಗಿರುತ್ತೆ. ಬರೀ ಅನ್ನ ಜೊತೆನೂ ತಿನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಜ್ಜಿಗೆ ಸಾಂಬಾರು. ಪೂರಿ ಜೊತೆ ಕಾಂಬಿನೇಷನ್ ಅಂತೂ ಮಸ್ತಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದೆ ಆ್ಯಕ್ಚುಲಿ. ಅವ್ರ ಊರ ಹತ್ರ, ಅವರು ಕಾಲೇಜ್ ಹತ್ರ ಈ ಥರ ಮಾಡ್ತಿದ್ರಂತೆ ಹೇಳಿದ್ರು. ಸೊ ನಾನು ಅದಕ್ಕೆ ಮಾಡಿದೆ, ಬಟ್ ಟೇಸ್ಟಿಯಾಗಿತ್ತು. ಪೂರಿನೂ ರೆಡಿ ಆಯಿತು. ಪೂರಿ ಜೊತೆ ಪೂರಿ, ಪಿಟ್ಲ, ಮಜ್ಜಿಗೆ ಸಾಂಬಾರು ಮತ್ತು ದಪಾಟಿ ತಿನ್ನಕ್ಕೆ ಮಾತ್ರ ಸಖತ್ತಾಗಿತ್ತು, ಟೇಸ್ಟ್ ಆಗಿತ್ತು. ನಾನು ಈವನ್ ಅದು ಪಿಟ್ಲ ಮಾಡಿರೋದಕ್ಕೆ ಕಚೋರಿ ಥರನೂ ಅದನ್ನ ಫಿಲ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡು ತಿಂದಿದ್ವಿ. ಅದೂ ಮಸ್ತಾಗಿ ಟೇಸ್ಟ್ ಇತ್ತು. ಸೊ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.